ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಪವಿತ್ರನ ಫಂಕ್ಷನ್ಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ದೇವು ಅವರು. ಅಲ್ಲೇ ಕಾರಲ್ಲಿ ಇಬ್ರಿಗೂ ಕೂಡ ಜಗಳ ಆಗುತ್ತೆ. ಏನು ನಿಮ್ಮ ಮನೆಯವ್ರ ಬಗ್ಗೆ ಒಂದು ಮಾತಾಡೋದಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀರಾ ನೀವು ಅಂಥೇಳಿ ಹೇಳ್ತಾ ಇರ್ತಾನೆ. ಏನು ಮಾತಾಡಿದೆ, ನೀವು ಮಾಡಿದ್ದು ತಪ್ಪಲ್ವಾ ಅಂತ ಹೇಳಿ, ನಿಮಗೆ ತಪ್ಪಿಗೆ ಪ್ರಾಯಶ್ಚಿತ್ತನೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಪವಿತ್ರ. ಹೌದು ಕಣ್ರಿ, ನಾ ಮಾಡಿದ್ದೆಲ್ಲ ತಪ್ಪು, ನಿಮ್ಮನ್ನು ಮದುವೆ ಆಗಿದೆ ನನ್ನ ತಪ್ಪು ಅಂಥೇಳಿ ಇಬ್ಬರು ಜಗಳಾಡ್ತಾ ಹಾಗೆ ಫಂಕ್ಷನಿಗೆ ಕೂಡ ಹೋಗ್ತಾಳೆ. ಅಲ್ಲಿ ಅರ್ಜುನ್ ಅವರು ಮತ್ತು ಭಾರ್ಗವಿ ಅವರು ಇಬ್ಬರು ಸೇರಿ ಬಂದಿರ್ತಾರೆ. ಅಲ್ಲಿ ಅರ್ಜುನ್ ಅವರು ಹೇಳ್ತಾ ಇರ್ತಾರೆ 30 ವರ್ಷದಲ್ಲಿ ಎಷ್ಟು ಅಚೀವ್ಮೆಂಟ್ ಮಾಡಿದ್ದಾರೆ ಅಂಥೇಳಿ ಅವ್ರಿಗೆ ಸರ್ಪ್ರೈಸ್ ಆಗಿ ಮತ್ತು ಹಾಗೆ ಬಂದಿರೋ ಅಂಥ ಅವಾರ್ಡನ್ನ ಕೊಡ್ತಾರೆ. ಇದನ್ನು ತಿಲಕ್ ಕೈಯಿಂದ ನಾನು ತೊಗೊಳ್ಬೇಕೇನಿದ್ದು ನನ್ನ ಆಸೆ ಇತ್ತು, ಆದರೆ ಏನು ಮಾಡಬೇಕು, ತಿಲಕ್ ಇಲ್ಲ ಅಂಥೇಳಿ ನಾನು ತೊಗೊಂಡಿಲ್ಲ ಅಷ್ಟೇ ಅಂಥೇಳಿ ಆ ಕಡೆ ಅರ್ಜುನ್ ಅವ್ರ ಕೈಯಿಂದ ತೊಗೊತಾರೆ. ತಿಲಕ್ ನಿನಗೆ ಒಪ್ಪಿಸ್ತಾ ಇದ್ದೀನಿ ಕಣೋ, ನಾನು ತುಂಬಾ ನೆನಪಾಗ್ತಿದೆಯಾ ಅಂಥೇಳಿ ತಿಲಕನ ನೆನೆಸ್ಕೊಳ್ತಾ ಇರ್ತಾರೆ. ಹಾಗೆ ಪವಿತ್ರ ಅವರು ಕೂಡ ನೆನೆಸ್ಕೊಳ್ತಾ ಇರ್ತಾರೆ ತುಂಬಾ, ತಿಲಕ್ ನೀ ಇದ್ದರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂಥೇಳಿ. ಈ ಕಡೆ ನಮೃತ ಕೂಡ ಜ್ಯೂಸಲ್ಲಿ ತನಗೆ ಮದ್ಬರ ಅಂತ ಔಷಧಿನ ಹಾಕಿರ್ತಾಳೆ, ಅದನ್ನು ಕುಡಿತಾಳೆ ಏನು ಅಂತ ನೋಡಬೇಕು. ಹಾಗೆ ಭಾರ್ಗವಿ ಕೇಳ್ತಾ ಇರ್ತಾರೆ, ಹೇಗೆ ನಿಮ್ಮ ಮದುವೆ ಆಯಿತು ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಅದನ್ನ ಯಾಕೆ ಕೇಳ್ತೀರ ಭಾರ್ಗವಿ ಅವರೇ, ಮುಂಚೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನನ್ನ ಜೀವನ ಇಷ್ಟೊಂದು ಹಾಳಾಗಿ ಹೋಗ್ತಾ ಇರಲಿಲ್ಲ ಅಂಥೇಳಿ ತಮ್ಮ ಇಮೋಷನನ್ನೆಲ್ಲ ಕೂಡ ಹೇಳ್ಕೊಳ್ತಾ ಇರ್ತಾರೆ ಭಾರ್ಗವಿ ಹತ್ರ. ಹಾಗೆ ನೆಕ್ಸ್ಟ್ ನಮೃತ ಬಂದ್ಬಿಟ್ಟು ದೇವನ ಹತ್ರ ಭೇಟಿ ಆಗ್ತಾಳೆ. ಏನು ನಮೃತ, ನೀ ಇಲ್ಲಿಗೆ ಬಂದಿದೆಯಾ ಅಂತ ದೇವು ಅವರು ಕೇಳ್ತಾರೆ. ಅದೇನಾಯಿತು ಅಂದರೆ, ಹಾಗೆ ಸುಮ್ಮನೆ ಡಿನ್ನರ್ಗೆ ಬಂದಿದ್ದೆ ದೇವು ಅಂತ ನಮೃತ ಹೇಳ್ತಾ ಇರ್ತಾಳೆ. ಹಾಗೆ ಅವರು ಕೂಡ ಮಾತಾಡ್ತಾ ಅವ್ರನ್ನ ಎಲ್ಲ ಆಗಿದ್ದ ಕಷ್ಟಗಳನ್ನು ಹೇಳ್ಕೊಳ್ತಾ ಇರ್ತಾನೆ ಅರ್ಜುನ್ ಹತ್ರ. ಅದೇನಾಯಿತು ಅಂದರೆ, ಇರಲಿ ಬಿಡಪ್ಪ, ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಳ್ತೀಯ ನೀನು ಅಂತ ಹೇಳ್ತಾ ಇರ್ತಾರೆ. ಪವಿತ್ರನ ಮದುವೆ ಆಗಿ ನಾನು ತಪ್ಪು ಮಾಡಿದೆ ಅಂತ ಅವರು ನನ್ನ ಇಷ್ಟಪಡ್ತಾ ಇಲ್ಲ. ಈ ಕಡೆ ಅಮ್ಮ ಅವಳನ್ನ ಯಾಕೆ ಮದುವೆ ಆಗಿ ಬಂದಿದೆಯಾ ಅಂತ ಅಮ್ಮ ಕೂಡ ನನ್ನ ಇಷ್ಟಪಡ್ತಾ ಇಲ್ಲ ಅಂಥೇಳಿ ತುಂಬಾ ಬೇಜಾರು ಪಟ್ಕೊಳ್ತಾ ಇರ್ತಾರೆ ದೇವು. ನಾಳಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಇರೋಣ. ಇದೇ ಥರ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.